ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮದ ರೂವಾರಿಗಳು ಹರಿಕಾರರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅಂದರೆ ಯುವ ಜನತಾದಳದ ಅಧ್ಯಕ್ಷರು ಹಾಗೂ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ನೇಮಿರಾಜ್ ಅವರೇ ಮತ್ತು ಈಗ ತಾನೇ ಅಧ್ಯಕ್ಷತೆ ವಹಿಸಿಕೊಂಡು ನೋಡ್ತಕ್ಕಂಥ ನಮ್ಮ ಬಾದಾಮಿ ಮೃತ್ಯುಂಜಯ ಅವರೇ ಮತ್ತು ಬಳ್ಳಾರಿ ಅಧ್ಯಕ್ಷರು ಇಲ್ಲಿ ಭಾಳ ಜನ ದೊಡ್ಡ ದೊಡ್ಡವರೆಲ್ಲ ಎಲ್ಲಿರ್ತಾರೆ. ನಮ್ಮ ಶಿವಶಂಕರ್ ನಾಡಗೌಡರು ಎಲ್ಲ ಆಮೇಲೆ ಎಲ್ಲ ಸ್ನೇಹಿತರು. ಇಲ್ಲಿ ನಾನೇನು ಭಾಳ ಹೊತ್ತು ಮಾತಾಡಕ್ಕೆ ಹೋಗಲ್ಲ. ಚಪ್ಪಾಳೆ ಹಿಂಗೆ ಹೊಡಿಸಬೇಕು, ಹೋಗಂತ ಹೊಡಿಸಬೇಕು. ಅದಕ್ಕೆ ನೀವೆಲ್ಲ ಬಂದಿರೋದಿಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತು ಕೇಳಲಿಕ್ಕೆ. ಯಾಕೆ ನಮ್ಮನ್ನೆಲ್ಲ ನೋಡಿ ಸಾಕಾಗಿರ್ತದೆ. ಈಗ ಇಷ್ಟು ದಿವಸ ಏನಾಗ್ತಿತ್ತು ಅಂದ್ರೆ ನಾನೇ ಎಕ್ಸಾಂಪಲ್. ನಾನು ಒಂದು ಪಕ್ಷ ಯಾವಾಗೂ ಇಲ್ಲ, ನಾನು ಮತ್ತೆ ಅದನ್ನು ಹೇಳ್ತೀನಿ. ಅಲ್ಲಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ಹಿಂದೆ ಭೀಮಾನಾಯಕನ 2013 ಕರ್ಕೊಂಬಂದು ಇದೇ ಜನತಾ ದಳದ ಟಿಕೆಟ್ ನಾನೇ ಹೋಗಿ ಕುಮಾರಸ್ವಾಮಿ ಕೇಳ್ಕೊಂಡು ತಂದಿದ್ವಿ. ಹೌದು, ಗೆದ್ದಿದ್ವಿ. 27,000 ಗೆದ್ದಂತ ನೇಮಿರಾಜನ್ ಸೋಲ್ಸೋದು ಅಷ್ಟು ಸುಲಭ ಇದ್ದಲ್ಲ. ಆದರೂ ಏನೋ ಜನತೆ ನೀವು ಮನಸ್ಸು ಮಾಡಿದ್ರಿ, ಕೈ ಹಿಡಿದ್ರಿ. ಆದ್ರೆ ಯಾಕ ಅಲ್ಲಲ್ಲ, ಅವನು ಯಾಕೆ ಆ ಪಕ್ಷ ಬಿಟ್ಟು ಹೋದ ಅಂದ್ರೆ ಅದು ಮುಂದಕ್ಕೆ ಹೋಗಕ್ಕೆ ಯಾರು ಬೇಕಲ್ಲ. ಜನರ ನಡುವೆ ಮತ್ತು ಪಕ್ಷದ ನಡುವೆ ಅಥವಾ ಸರ್ಕಾರದ ನಡುವೆ ಕೊಂಡಿಯಾಗಿ ನಿಲ್ಲಕ್ಕೊಬ್ರು ಬೇಕು. ಬ್ರಿಡ್ಜ್, ಆ ಬ್ರಿಡ್ಜ್ ಇಲ್ಲೇ ಐತೆ ನಿಖಿಲ್ ಕುಮಾರಸ್ವಾಮಿ. ಈಗ ಅಂತ ತಪ್ಪುಗಳು ಆಗಲ್ಲ. ಆಮೇಲೆ ನಮ್ಮ ನೇಮಿರಾಜ್ ಕೂಡ ಕುಮಾರಣ್ಣನ ಬಗ್ಗೆ ಬಹಳ ನಿಷ್ಠಾವಂತರು, ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಕೂಡ ಇಟ್ಕೊಂಡಿದ್ದಾರೆ. ಅವರು ನನ್ನ ಮುಂದೆ ಬಹಳ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರು. ಯಾಕೆ ನಾನು ಸ್ವಲ್ಪ ದೊಡ್ಡನಲ್ಲ ವಯಸ್ಸಿನಾಗ. ಆಮೇಲೆ ಅಲ್ಲ ಸತ್ಯ, ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಕಟ್ತಾರೆ ಅನ್ನಕ್ಕೆ ಏನು ಬೇರೆ ಉದಾಹರಣೆನ ಬೇಡ. ಅವರು ಆ ಮನುಷ್ಯನ ನೋಡ್ರಿ, ನನ್ನ ವಯಸ್ಸಿಗೆ ನಾನು ಹಿಂಗ ಯುವಕ ಅನ್ಬೋದು. ಆ ಯುವಕರನ್ನು ನೋಡಿದ್ರೆ ವೆಲ್ ಬಿಲ್ಟ್ ಅಂದ್ರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತೀವಿ. ಹಂಗ ಅದಕ್ಕೆ ಅರ್ಥ ಪಕ್ಷ ಕಟ್ಟೋದು ಅಂದ್ರೆ ಇಂಥರ್ಬೇಕು. ನಮ್ಮಂತ ವಯಸ್ಸಾದ್ರ ಕೈಲಿ ಆಗಲ್ಲ. ಆದರೂ ಕೂಡ ನಾವು ಆಶೀರ್ವಾದ ಮಾಡ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷ ಕಟ್ಟಲಿಕ್ಕೆ. ಅಂದ್ರೆ ನಾವೆಲ್ಲ ನೆಪ ಮಾತ್ರ, ನಾವು ಹೇಳ್ತೀವಿ, ಏನೋ ಎಲೆಕ್ಷನ್ ಬಂದಾಗ ಕೈ ಮುಗಿದು ಓಟ್ ಕೇಳ್ತೀವಿ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷ ಇನ್ನೂ ಬಲಗೊಳ್ಳಿ. ಕುಮಾರಣ್ಣ ಮತ್ತು ಬಿಜೆಪಿ ಅವರು ಸೇರ್ಕೊಂಡು ಏನಾಗಲಿ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿಬಿಟ್ರೆ ನಮಗೆ ಅಷ್ಟೇ ಸಾಕಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಆಲ್. ನಮಸ್ತೆ.